ಆ ಬಡ ತಂದೆ ತಾಯಿ ಹೊಟ್ಟೆಪಾಡಿಗೆ ಅಂತ ಊರು ಬಿಟ್ಟು ಊರಿಗೆ ಬಂದಿದ್ರು. ಬೆಟ್ಟದ ಮೇಲೆ ಗೂಡು ಕಟ್ಕೊಂಡು ಮಕ್ಕಳ ಜೊತೆ ಜೀವನ ನಡೆಸ್ತಾ ಇದ್ರು. ನಿನ್ನೆ ಸಂಜೆ ಹೊಂಚು ಹಾಕಿದ ಚಿರತೆಯೊಂದು ತಂದೆ ಮುಂದೆಯೇ ಮಗಳನ್ನ ಹೊತ್ತೊಯ್ದಿದೆ. ಮೈಸೂರಲ್ಲಿ ಹಂತಕ ಹುಲಿಗೆ 3 ಬಲಿಯಾಗಿದ್ದಾಯ್ತು. ಶೃಂಗೇರಿಯಲ್ಲಿ ಮದವೇರಿದ ಮದ್ದಾನೆಗೆ ಅನ್ನದಾತರಿಬ್ಬರು ಕಣ್ಮುಚ್ಚಿದ್ದಾಯ್ತು. ಈಗ ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಚಿರತೆ ಹಾವಳಿಗೆ 5 ವರ್ಷದ ಬಾಲಕಿ ಬಲಿಯಾಗಿದ್ದಾಳೆ. ಅಪ್ಪನ ಕಣ್ಮುಂದೆಯೇ ಆಟವಾಡ್ತಿದ್ದ ಮಗಳು ನೋಡ್ತಿದ್ದಂತೆಯೇ ಚಿರತೆ ಬಾಯಿಗೆ ತುತ್ತಾಗಿ ಹೋಗಿದ್ದಾಳೆ. ದನದ ಕೊಟ್ಟಿಗೆ ಮುಂದೆ ಆಟ ಆಡ್ತಿದ್ದವಳು ಕ್ಷಣ ಮಾತ್ರದಲ್ಲೇ ದುರಂತ ಅಂತ್ಯ ಕಂಡಿದ್ದಾಳೆ. 5 ವರ್ಷದ ಬಾಲಕಿಯ ಕುತ್ತಿಗೆ ಬಗೆದ ಚಿರತೆ. ಇಳಿ ಸಂಜೆ ಹೊತ್ತು ಒಂಟಿ ಮನೆಯಲ್ಲಿ ನಡೆಯಿತು ಘನಘೋರ. ಇದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕುಡ್ಲೂರು ಬಳಿಯ ನವಿಲೇಕಲ್ಲು ಗುಡ್ಡ. ಇಲ್ಲಿರೋದು ಒಂದೇ ಒಂದು ಮನೆ. ಅಕ್ಕಪಕ್ಕ ಎತ್ತ ನೋಡಿದ್ರು ಬರೀ ಗುಡ್ಡ ಬೆಟ್ಟ. ಕಾಪಾಡಿ ಅಂತ ಕೂಗಿದ್ರು ಕಷ್ಟಕ್ಕಾಗೋರು ಇಲ್ಲ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕಮ್ಮತ್ತಗಿ ಗ್ರಾಮದ ಬಸವರಾಜ್ ನವಿಲೇಕಲ್ಲು ಗುಡ್ಡದಲ್ಲಿ ತೋಟ ಕಾಯುವಂತಹ ಕೆಲಸ ಮಾಡ್ತಾ ಇದ್ರು. ಹೀಗಾಗಿಯೇ ಗುಡ್ಡದ ಮೇಲೆ ಒಂಟಿ ಮನೆ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರು. ನಿನ್ನೆ ಸಂಜೆ ದನಗಳನ್ನ ಕಟ್ಟೋಣ ಅಂತ ಕೊಟ್ಟಿಗೆಗೆ ಹೋಗಿದ್ದಾರೆ. ಈ ವೇಳೆ ಅಪ್ಪನ ಹಿಂದೆಯೇ 5 ವರ್ಷದ ಮಗಳು ಸಾನ್ವಿ ಕೂಡ ಹೋಗಿದ್ದಾಳೆ. ಕೊಟ್ಟಿಗೆಯಲ್ಲಿ ಅಪ್ಪ ದನ ಕಟ್ತಾ ಇದ್ರೆ ಹೊರಗಡೆ ಇದ್ದ ಸಾನ್ವಿ ಬಾಗಿಲ ಬಳಿಯೇ ಚಪ್ಪಲಿ ಬಿಟ್ಟು ಆಟ ಆಡ್ತಾ ಇದ್ಲು. ಈ ವೇಳೆ ಅದೆಲ್ಲಿಂದ ಬಂತೋ ಗೊತ್ತಿಲ್ಲ. ಒಮ್ಮೆಲೆ ಬಾಲಕಿಯ ಮೇಲೆ ಮುಗಿಬಿದ್ದ ಹಂತಕ ಚಿರತೆ ಕುತ್ತಿಗೆಗೆ ಬಾಯಿ ಹಾಕಿದೆ. ಮೊದಲೇ ಎಳೆ ಜೀವ, ಒದ್ದಾಡೋದಕ್ಕೂ ಆಗಿಲ್ಲ. ಹೀಗಾಗಿ ಅಪ್ಪನ ಕಣ್ಮುಂದೆಯೇ ಮಗಳನ್ನ ಹೊತ್ತೊಯ್ದಿದೆ. ಹಸು ಕಟ್ಕೊಂತಿದ್ದೆ, ತಗಡಿ ಸೌಂಡ್ ಆಗ್ತದೆ. ತಗಡಿ ಸೌಂಡ್ ಆದ್ರೆ ಏನಂತ ಬಂದ್ ನೋಡ ಅಪ್ಪಾಜಿ ಅಂತ ಅಷ್ಟೇ ನನ್ನ ಮಗಳು ಹಂಗ ಚಿತ್ರ ಹೋಗ್ಬಿಡ್ತಾರೆ. ಬಂದಿದ್ರು ಅವ್ರು ಫಾರೆಸ್ಟ್ ಎಲ್ಲ ಬಂದಿದ್ರು. ಅವ್ರು ಏನು ಪರಿಹಾರ ಕೊಡ್ತೀನಿ ಅಂತ ಹೇಳಿದ್ರು. ಯಾವಾಗ ಬಸವರಾಜ್ ಕಣ್ಮುಂದೆಯೇ ಮಗಳನ್ನ ಚಿರತೆ ಹೊತ್ತೊಯ್ತೋ ಸೀದಾ ತೋಟದ ಮಾಲೀಕರ ಮನೆಗೆ ಓಡಿದ್ದಾನೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಬೀರೂರು ಠಾಣೆ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ನವಿಲೇಕಲ್ಲು ಗುಡ್ಡದ ಮೂಲೆ ಜಾಲಾಡಿದ್ದಾರೆ. ಬಸವರಾಜ್ ಮನೆಯಿಂದ 200 ಮೀಟರ್ ದೂರದ ಕಲ್ಲು ಬಂಡೆಗಳ ನಡುವೆ ಸಾನ್ವಿ ಮೃತದೇಹ ಪತ್ತೆಯಾಗಿದೆ. ತರೀಕೆರೆ ತಾಲೂಕು ಆಸ್ಪತ್ರೆಗೆ ಮೃತದೇಹ ಶಿಫ್ಟ್ ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಮೃತಳ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಶಾಸಕ ಜಿಎಚ್ ಶ್ರೀನಿವಾಸ್ ಸಾನ್ವಿ ತಂದೆಗೆ 20 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ನೀಡಿದ್ರು. ನಂತರ ಹುಟ್ಟೂರಿಗೆ ಮೃತದೇಹ ರವಾನಿಸಿದ ಹೆತ್ತವರು ಅಲ್ಲೇ ಮಗಳ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ನಾವು ಅವ್ರ ಜೊತೆ ಬಂದಷ್ಟೊತ್ತಿಗೆ ಫಾರೆಸ್ಟ್ ಇಲಾಖೆಯವರೆಲ್ಲ ಬಂದು ಸುತ್ತ ಪಟಾಕಿ ಹೊಡೆದು ಆಮೇಲೆ ಹುಡುಕಿ ಸ್ಥಳೀಯರೆಲ್ಲ ಹುಡುಕಿ ಫಾರೆಸ್ಟ್ನೆಲ್ಲ ಸೇರಿ ಹುಡುಕಿ ಮಗುನ ಕಾಣ್ಕೊಂಡು ಎತ್ತಿಗೆ ಬಂದು ಆಂಬುಲೆನ್ಸಲ್ಲಿ ಇರ್ತಾಳೆ. ಬಾಲಕಿ ಕೊಂದ ಚಿರತೆ ಸೆರೆಗೆ 7 ಕಡೆ ಬೋನ್ ಇಡಲಾಗಿದ್ದು 10 ಕ್ಯಾಮೆರಾ ಅಳವಡಿಸಿದ್ದಾರೆ. ಒಟ್ನಲ್ಲಿ ನಿನ್ನೆವರೆಗೂ ಹೆತ್ತವರ ಕಣ್ಮುಂದೆ ಆಟ ಆಡ್ಕೊಂಡಿದ್ದ ಮಗಳು ಇವತ್ತು ಹೆಣವಾಗಿದ್ದು ಮಾತ್ರ ದುರಂತ. ಬಾಗಲಕೋಟೆಯಿಂದ ಮಂಜುನಾಥ್ ತಳವಾರ ಜೊತೆ ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.